ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೇಮಲೋಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾತಾಡಬೇಕಂತಿರೋ ವಿಷಯ JCA ಕಾಲಿಂಗ್ ಆ್ಯಪ್ ಬಗ್ಗೆ, ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆ್ಯಪ್ ಬಗ್ಗೆ. ಸೊ ಸುಷ್ಮಿತಾ ಪ್ರಭು ಅವರು ಇದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದಾರೆ. ಸೊ ಅವರ ವಿಡಿಯೋದಲ್ಲಿ ಇದೀಗ ಏನಾಗಿದೆ ಅಂದರೆ, ನಾನು ಕಮೆಂಟ್ ಸೆಕ್ಷನಲ್ಲಿ ಅವರಿಗೆ ಹಾಕಿದ್ದೆ, ಇದರಲ್ಲಿ ನಾನು ಕೂಡ ವರ್ಕ್ ಮಾಡಿದ್ದೀನಿ 2.5 ವರ್ಷ ಅಂತ. ಸೊ ಆ ಕಮೆಂಟಿಗೇ ಎಲ್ಲರೂ ನನಗೆ ರಿಪ್ಲೈ ಮಾಡ್ತಾ ಇದ್ದಾರೆ, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗೆ ಕಾಲ್ ಮಾಡ್ತಾಯಿದ್ರಿ, ಇದರ ಬಗ್ಗೆ ನಮಗೆ ತಿಳಿಸಿಕೊಡಿ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ ಅಂತ ನನಗೆ ತುಂಬ ಜನ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ನನಗೆ ರಿಪ್ಲೈ ಮಾಡ್ತಾ ಇದ್ದಾರೆ, ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಕೂಡ ರಿಪ್ಲೈಯನ್ನು. ಆದರೂ ಕೂಡ ಅದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ರಿಪ್ಲೈಯಲ್ಲೇ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಅದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ಎಲ್ಲರಿಗೂ ಅರ್ಥ ಆಗುತ್ತೆ, ಅಥವಾ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಾನು ಕೊಡ್ಬೋದು ನಿಮಗೆ. ಸೊ ಅದಕ್ಕೋಸ್ಕರ ನಾನು ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋದಲ್ಲೇ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಿವತ್ತು ನೋಟ್ ಮಾಡ್ಕೊಂಡಿದ್ದೀನಿ, ನೀವು ಕೇಳಿರೋ ಕಮೆಂಟ್ಸ್ ಆಗಿರ್ಬೋದು, ನಿಮ್ಮ ಡೌಟ್ಸ್ ಇರ್ಬೋದು, ಅದನ್ನು ನಾನು ಕೆಲವೊಂದು ನನಗೆ ನೆನಪಾಗೋದನ್ನೆಲ್ಲ ನಾನು ನೋಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಮಿಸ್ ಮಾಡ್ತೀನಿ ಮಾತ್ರ ಇವತ್ತು ಶೇರ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಬೇಕು, ಬಿಕಾಸ್ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥ ವಿಷಯ ಅದರಲ್ಲೇ ಇರ್ಬೋದು. ನೀವು ಸ್ಕಿಪ್ ಮಾಡುವಾಗ ಅದು ನಿಮಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಮಿಸ್ ಮಾಡದೆ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ, ಜಿಯೋ ಕಂಪನಿಯವರು ಈ JCA ಪ್ರೋಗ್ರಾಮನ್ನು ಲಾಂಚ್ ಮಾಡಿರೋದೇ ವಿಮೆನ್ ಎಂಪವರ್ಮೆಂಟ್ಗಾಗಿ. ಅಂದರೆ ಇವಾಗ ಇದು ಕೊರೋನಾ ಟೈಮಲ್ಲಿ ಈ ಹೆಣ್ಮಕ್ಳಿಗೆಲ್ಲ ತುಂಬ ಅವರ ಕೆಲಸ ಹೋಗಿತ್ತು, ಅಂದರೆ ಆಫೀಸಿಗೆ ಹೋಗಿ ವರ್ಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಅವರ ಕೆಲಸನೇ ಹೋಗಿಬಿಡ್ತು. ಸೊ ಅಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳಿಗೆ ಮನೆಯಲ್ಲೇ ಕೂತ್ಕೊಂಡು ಅವರು ಅರ್ನ್ ಮಾಡ್ಬೋದು ಅಂತ ಜಿಯೋ ಕಂಪನಿಯವರು ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದು. ಸೊ ತುಂಬ ಹೆಣ್ಮಕ್ಳಿಗೆ ಇದರಿಂದ ತುಂಬ ಲಾಭ ಆಗಿದೆ, ಇನ್ಕ್ಲೂಡಿಂಗ್ ಮೀ. ನನಗೂ ಕೂಡ ಒಳ್ಳೆ ಅರ್ನಿಂಗ್ಸ್ ಆಗಿತ್ತು. ಅಂದರೆ ನಾನು ಸ್ಟಾರ್ಟ್ ಮಾಡಿ 2.5 ಇಯರಕ್ಕೆ ನಾನು ಎಂಡ್ ಮಾಡಿದೆ. ಸೊ ಆ ಟೈಮಲ್ಲಿ ನನಗೆ ಒಳ್ಳೆ ಅರ್ನಿಂಗ್ಸ್ ಆಗ್ತಾಯಿತ್ತು. ಇದರಿಂದ ನನಗೆ ಹೈಯೆಸ್ಟ್ ಪೇ ಔಟ್ ಆದರೆ ಇದರಿಂದ 19,000 ಬಂದಿತ್ತು. ಕೊರೋನಾ ಬರೋದಕ್ಕಿಂತ ಮುಂಚೆ ಈ ಥರ ಎಲ್ಲ ಇರಲಿಲ್ವಾ? ಅಂದರೆ ಕಸ್ಟಮರಿಗೆ ಕಾಲ್ ಮಾಡಿ ರಿಮೈಂಡ್ ಮಾಡುವಂಥ ಪ್ರೋಗ್ರಾಮ್ ಇವಾಗ ಇದೆ ಅಂದರೆ ಮುಂಚೆ ಹೇಗೆ ಮಾಡ್ತಿದ್ರು ಅಂತ ನಿಮಗೆ ಕ್ವಶನ್ಸ್ ಬರ್ಬೋದು. ಸೊ ಅದಕ್ಕೆ ಏನಂದರೆ, ಮೊದಲೆಲ್ಲ IVR ಕಾಲಿಂಗ್ ಅಂತ ಇತ್ತು, ಅಂದರೆ ಕಂಪ್ಯೂಟರ್ ಇದ್ದು ಒಂದು ಹುಡುಗಿ ಮಾತಾಡ್ತಿದ್ಲು, ಆ ಥರ ಇತ್ತು. ಅಥವಾ SMS ಮೂಲಕ ರಿಮೈಂಡ್ ಮಾಡ್ತಾಯಿದ್ರು, ಆಗ ನಾವು ರೀಚಾರ್ಜ್ ಮಾಡ್ಕೋತಾ ಇದ್ವಿ. ಈ ಥರ ಮುಂಚೆ ಪ್ರಾಸೆಸ್ ಇತ್ತು. ಇವಾಗ ಈ ಥರ ಕಸ್ಟಮರ್ಗೆ ನಾವೇ ಕಾಲ್ ಮಾಡಿ ರೀಚಾರ್ಜ್ ಮಾಡಿಸುವಂಥ ಪ್ರಾಸೆಸ್ ಇವಾಗ ನಡೀತಾ ಇದೆ. ಸೊ ಫಸ್ಟ್ ಇಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಬಿಕಾಸ್ ನನಗೆ ತುಂಬ ಜನ ಕೇಳಿರುವಂಥ ಕ್ವೆಶನ್ ಅಂದರೆ ಇದೆ, ನೀವು ಹೇಗೆ ಕಾಲ್ ಮಾಡ್ತಿದ್ದೀರಾ ಅಂತ, ಅದನ್ನು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ ಅಂತ ನನಗೆ ಹೇಳಿದರು. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನಿಲ್ಲಿ ಫಸ್ಟ್ ಶೇರ್ ಮಾಡ್ತೀನಿ. ನನಗೆ ಫಸ್ಟಿಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ನನ್ನ ಫ್ರೆಂಡ್. ಸೊ ಅವಳು ನನಗೆ ಹೇಳಿದ್ಲು, ಈ ಥರ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ, ನೀನು ಕೂಡ ಇದನ್ನು ಮಾಡ್ಬೋದು, ಬಿಕಾಸ್ ಇದು ಓನ್ಲಿ ಫಾರ್ ಗರ್ಲ್ಸ್. ಸೊ ನಿಮಗೆ ಮನೇಲಿ ಕೂತ್ಕೊಂಡು ಈ ಥರ ಕೆಲಸ ಮಾಡಿದರೆ ನಿಮಗೂ ಕೂಡ ಅರ್ನಿಂಗ್ಸ್ ಆಗುತ್ತೆ ಅಂತ ಅವಳು ಹೇಳಿದ್ದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗ ಯಾವ ಥರ ಇತ್ತಂದರೆ ಪ್ರಾಸೆಸ್, ನಾನು 2022 ಸ್ಟಾರ್ಟ್ ಮಾಡುವಾಗ ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತಲ್ವಾ, ಸೊ ಅದರದ್ದು ಸ್ಕ್ಯಾನ್ ಮಾಡಿರೋ ಕಾಪಿನ ನಾವು ಅಲ್ಲಿ ಜಿಯೋ ಸೆಂಟರಿಗೆ ನಾವು ಕಳಿಸೋವಂಥದ್ದು. ಸೊ ಅಲ್ಲಿ ಅವರು ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಆನ್ ಬೋರ್ಡಿಂಗ್ ಎಲ್ಲ ಅವರೇ ಮಾಡಿಕೊಡ್ತಿದ್ರು ನಮಗೆ. ಮತ್ತು ಅದನ್ನು ನಮಗೆ ವಿಡಿಯೋ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ವಿಡಿಯೋ ಅಸೆಸ್ಮೆಂಟಲ್ಲಿ ನಾವು ನಮ್ಮ ಬಗ್ಗೆ ಎಲ್ಲ ಹೇಳಬೇಕಾಗುತ್ತೆ, ಸ್ವಲ್ಪ ಇಂಟರ್ವ್ಯೂ ಥರನೇ ಇರುತ್ತೆ. ಅಷ್ಟು ಏನು ತುಂಬ ದೊಡ್ಡ ಕ್ವೆಶನ್ಸ್ ಎಲ್ಲ ಏನಿರಲ್ಲ, ಸ್ವಲ್ಪ ಸಿಂಪಲ್ ಕ್ವೆಶನ್ಸ್ ಇರುತ್ತೆ. ಅದನ್ನು ನಾವು ಆನ್ಸರ್ ಮಾಡಬೇಕು, ಯಾವ ಲ್ಯಾಂಗ್ವೇಜಲ್ಲಿ ಕೂಡ ಆನ್ಸರ್ ಮಾಡಬೇಕು. ಆ ಥರ ಎಲ್ಲ ಪ್ರಾಸೆಸ್ ಇತ್ತು. ಮತ್ತು ನಾನು ಫೆಬ್ರವರಿಯಲ್ಲಿ ಕಾಲಿಂಗ್ ಸ್ಟಾರ್ಟ್ ಮಾಡಿದ್ದೆ 2022. ಇವಾಗ ಏನಾಗಿದೆ, ತುಂಬ ಬೇರೆ ಚೇಂಜಸ್ ಆಗಿದೆ ಈ ಆನ್ ಬೋರ್ಡಿಂಗ್ ಪ್ರಾಸೆಸ್ಸಲ್ಲಿ. ಸೊ ಇವಾಗ ನಿಮಗೆ ಸಿಂಪಲ್ಲಾಗಿ ಹೇಳಬೇಕಂತಂದರೆ, ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಫಸ್ಟಿಗೆ ನಿಮ್ಮ ನಿಯರೆಸ್ಟ್ ಜಿಯೋ ಸೆಂಟರ್ ಇರುತ್ತಲ್ಲ, ಅಲ್ಲಿಗೆ ಹೋಗಿ ನೀವು ಇದರ ಬಗ್ಗೆ ಅವರ ಹತ್ರ ಮಾಹಿತಿ ತಗೋಬೋದು. ಅಲ್ಲಿ ನಿಮಗೆ ತುಂಬ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ಜಿಯೋ ಆಫೀಸ್ ಅಲ್ಲ, ಜಿಯೋ ಸೆಂಟರ್ ಅಂತ ಇರುತ್ತೆ. ಒಂದೊಂದು ಡಿಸ್ಟ್ರಿಕ್ಕಿಗೂ ಕೂಡ ಒಂದೊಂದು ಸೆಂಟರ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ತುಂಬ ಜನ ಇರ್ತಾರೆ. ಸೊ ಅವ್ರ ಹತ್ರ ನೀವು ನಿಮ್ಮ ರೆಸ್ಯೂಮೆ ಇಟ್ಕೊಂಡೋಗಿ ಸಿಂಪಲಾಗಿ ಒಂದು ಇಂಟರ್ವ್ಯೂ ಇರುತ್ತೆ, ಅದನ್ನು ಫೇಸ್ ಮಾಡಿ ನಿಮ್ಮ ಬಗ್ಗೆ ನೀವು ಹೇಳಬೇಕು. ಮತ್ತು ನಿಮಗೆ ಫಸ್ಟ್ ಇದಕ್ಕೆ ಬೇಕಿರೋದು ಕನ್ವಿನ್ಸಿಂಗ್ ಸ್ಕಿಲ್. ಸೊ ಕನ್ವಿನ್ಸಿಂಗ್ ಸ್ಕಿಲ್ ನಿಮ್ಮ ಹತ್ರ ಇದೆ ಅಂತಂದರೆ ನೀವು ಇದಕ್ಕೆ ಅರ್ಹರು ಅಂತಲೇ ಅರ್ಥ. ಮತ್ತು ಈ JCA ಜಾಬ್ ನೀವು ಮಾಡಬೇಕಂತಂದರೆ ನೀವು ಮಿನಿಮಮ್ ಅಂದರೂ ಕೂಡ ನಿಮಗೆ 7 to 8 hour ಆದರೂ ನೀವು ಇದಕ್ಕೆ ವರ್ಕಿಗೆ ಅಂತಲೇ ಇಡಬೇಕು.
ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ತುಂಬ ಹೆಣ್ಮಕ್ಳು ಏನು ಮಾಡ್ತಾರೆ, ಮನೆ ಕೆಲಸ ಮಾಡಿಕೊಂಡು ಈ ಕೆಲಸ ಮಾಡ್ಬೋದು ಅಂತಲೇ ಅಂದ್ಕೊಂಡಿರ್ತಾರೆ, ಈಸಿಯಾಗಿ ಆಗೋಗುತ್ತೆ ಅಂತ. ಸೊ ಇಲ್ಲ, ಇದಕ್ಕೆ ಅಂತಲೇ ಒಂದು ಆ್ಯಪ್ ಇರುತ್ತೆ. ಸೊ ಆ ಆ್ಯಪ್ ಮೂಲಕನೇ ನಾವು ಕಾಲ್ ಮಾಡಬೇಕು. ಮತ್ತು ಇದಕ್ಕೆ ನಾವು ಅದು ನಮಗೆ ಆ್ಯಪ್ ಓಪನ್ ಆಗೋದೇ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಮಾತ್ರ ಅದು ಆ್ಯಪ್ ಓಪನ್ ಆಗಿರೋದು. ಅದರ ಮಿಡಲಲ್ಲೇ ನಾವು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಕಾಲಿಂಗ್ ಎಲ್ಲ ಮಾಡಬೇಕು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 2 ಪ್ರೋಗ್ರಾಮ್ ಇರುತ್ತೆ. ಈ JCA ಕಾಲಿಂಗ್ ಆ್ಯಪ್ ಅಂದರೆ FSM ಆ್ಯಪಲ್ಲಿ ಕಾಲ್ ಮಾಡಬೇಕು. ಸೊ ಅದರಲ್ಲಿ ಕಾಲಿಂಗ್ ಮಾಡುವಾಗ 2 ಪ್ರೋಗ್ರಾಮ್ ಇರುತ್ತೆ. ಒಂದು ಸ್ಟೇ ಕನೆಕ್ಟೆಡ್ ಪ್ಲಸ್ ಅಂತ, ಇನ್ನೊಂದು ರೀಚಾರ್ಜ್ ರಿಮೈಂಡರ್ ಅಂತ. ಸ್ಟೇ ಕನೆಕ್ಟೆಡ್ ಪ್ಲಸ್ ಹೇಗೆ ಅಂದರೆ, ಈಗ ಒಂದು 3 ಮಂತ್ಸಿಂದ 4 ಮಂತ್ಸಿಂದ ಆ ಕಸ್ಟಮರ್ ರೀಚಾರ್ಜ್ ಮಾಡ್ತಾನೆ ಇರೋದಿಲ್ಲ. ಅಂಥ ಕಸ್ಟಮರಿಗೆ ಅದು ಬೇರೆ ಬರುತ್ತೆ, ಬೇರೆ ಡಿವೈಡ್ ಆಗಿ ಬರುತ್ತೆ. ಸೊ ಆ ಪ್ರೋಗ್ರಾಮಲ್ಲಿ ಸ್ಟೇ ಕನೆಕ್ಟೆಡ್ ಪ್ಲಸ್ಸಲ್ಲಿ ನಾವು ಅಂಥ ಕಸ್ಟಮರಿಗೆ ಕಾಲ್ ಮಾಡಿ ರೀಚಾರ್ಜ್ ಮಾಡಿಸುವಂಥದ್ದು, ಕನ್ವಿನ್ಸ್ ಮಾಡಿ ಆ ರೀಚಾರ್ಜನ್ನು ನಾವು ಕನ್ವರ್ಷನ್ ಮಾಡಬೇಕು. ಅದೇ ರೀಚಾರ್ಜ್ ರಿಮೈಂಡರ್ ಪ್ರೋಗ್ರಾಮ್ ಹೇಗೆ ಅಂದರೆ, ರೀಚಾರ್ಜ್ ಎಕ್ಸ್ಪೈರ್ ಆಗಿರುತ್ತೆ ಅಂಥವರಿಗೆ ನಾವು ರೀಚಾರ್ಜ್ ಮಾಡ್ಕೊಳ್ಳಿ ಅಂತ ರಿಮೈಂಡ್ ಮಾಡುವಂಥದ್ದು. 2 ಪ್ರೋಗ್ರಾಮನ್ನು ಕೂಡ ಅಟೆಂಪ್ಟ್ ಮಾಡಬೇಕು. ಖಾಲಿ ಒಂದೇ ಪ್ರೋಗ್ರಾಮ್ ಮಾಡ್ತೀನಿ ನಾನು, ಇನ್ನೊಂದು ಪ್ರೋಗ್ರಾಮ್ ಮಾಡಲ್ಲ ಅಂತ ಅಂದರೆ ಆ ಥರ ಮಾಡೋಕ್ಕಾಗಲ್ಲ. ಕಾಲಿಂಗ್ ಮಾಡೋದಾದರೆ 2 ಪ್ರೋಗ್ರಾಮಿಗೂ ಕೂಡ ನಾವು ಕಾಲಿಂಗ್ ಮಾಡಿ ರೀಚಾರ್ಜನ್ನು ಮಾಡಿಸ್ಲೇಬೇಕು. ಸೊ ಇದರಲ್ಲಿ ಮೇನ್ ಅಜೆಂಡಾ ಏನು ಗೊತ್ತಾ, ಇಫೆಕ್ಟಿವ್ ಕಾಲ್ ಆಗಬೇಕು. ಅಂದರೆ 40 ಸೆಕೆಂಡ್ ಎಬವ್ ಮಾತಾಡಬೇಕು ನಾವು ಕಸ್ಟಮರ್ ಹತ್ರ. ಮತ್ತು ಆ್ಯಪ್ ಮೂಲಕನೇ ಕಾಲ್ ಮಾಡಬೇಕು, ರೀಚಾರ್ಜ್ ಕನ್ವರ್ಷನ್ ಆಗಲೇಬೇಕು. ನಾನು ಯಾವ ಥರ ಕಾಲ್ ಮಾಡ್ತಿದ್ದೆ ಅಂದರೆ, ನಾನು ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ ತನಕನೂ ರೀಚಾರ್ಜ್ ರಿಮೈಂಡರನ್ನು ಮಾಡ್ತಿದ್ದೆ. ಮತ್ತು ಮಧ್ಯಾಹ್ನ ಮೇಲೆ ನಾನು ಸ್ಟೇ ಕನೆಕ್ಟೆಡ್ ಪ್ಲಸ್ಸಿಗೆ ಅಂತ ಇಡ್ತಿದ್ದೆ. ಬಟ್ ಇವಾಗ ನಿಮಗೆ ಫುಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಅಂದರೆ ಫುಲ್ ಚೇಂಜಸ್ ತಂದಿದ್ದಾರೆ. ಇದರಲ್ಲಿ ಬೇರೆ ಅಡ್ವಾನ್ಸ್ಡ್ ಫೀಚರ್ಸ್ ಎಲ್ಲ ಬಂದಿದೆ. ಸೊ ಇವಾಗ ಸ್ವಲ್ಪ ನೀವು ಇದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆವಾಗ ನಾವು ನಮಗೆ ಬೇಕಾದಾಗೆ ನಾವು ಕಾಲ್ ಮಾಡ್ತಿದ್ವಿ, ಆಗ್ತಿತ್ತು ರೀಚಾರ್ಜ್. ಇವಾಗ ಸ್ವಲ್ಪ ಕಷ್ಟ ರೀಚಾರ್ಜ್ ಆಗೋದು. ಸೊ ಆದರೂ ಕೂಡ ನಾವು ರೀಚಾರ್ಜಿಗೆ ಟ್ರೈ ಮಾಡಿಸ್ಬೇಕು. ಕಸ್ಟಮರ್ ಹತ್ರ ಕಾಲ್ ಮಾಡಿ ನಾವು ಎಷ್ಟು ಕನ್ವಿನ್ಸ್ ಮಾಡಲಿಕ್ಕಾಗ್ತದೆ ಅಷ್ಟು ಕನ್ವಿನ್ಸ್ ಮಾಡಿ ರೀಚಾರ್ಜ್ ಮಾಡಿಸ್ಬೇಕು. ಮೇನ್ ಅಜೆಂಡಾ ರೀಚಾರ್ಜೇ. ನೀವು ಯಾವ ಥರ ಇದನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಅಂದರೆ, ಫಸ್ಟಿಗೆ ಅಂದರೆ ಸುಷ್ಮಿತಾ ಪ್ರಭು ಅವರು ತುಂಬ ಡೀಟೇಲ್ಡಾಗಿ ಹೇಳಿದ್ದಾರೆ ಹೇಗೆ ಮಾಡಬೇಕು ಅಂತ. ನೀವು ಅವರ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಡೀಟೇಲಾಗಿ ಹೇಳಿದ್ದಾರೆ. ಆದರೂ ಕೂಡ ನಿಮಗೆ ಇನ್ನೂ ಫಾಸ್ಟಾಗಿ ಇದು ಕ್ವಿಕ್ಕಾಗಿ ನಿಮ್ಮದೆಲ್ಲ ಪ್ರಾಸೆಸ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಊರಲ್ಲಿರುವಂಥ ಜಿಯೋ ಸೆಂಟರಿಗೆ ಫಸ್ಟ್ ನೀವು ವಿಸಿಟ್ ಮಾಡಬೇಕು. ಆದರೆ ಜಿಯೋ ಸೆಂಟರ್ ಅಂದರೆ ಏನು ಹೇಳಿ, ಜಿಯೋ ಆಫೀಸ್ ಅಲ್ಲ. ಒಂದೊಂದು ಕಡೆಯಲ್ಲಿ ಆಫೀಸ್ ಇರುತ್ತಲ್ಲ, ಅದಲ್ಲ. ಜಿಯೋ ಸೆಂಟರ್ ಅಂದರೆ ಒಂದು ಡಿಸ್ಟಿಕ್ಕಿಗೆ ಒಂದೇ ಇರುತ್ತೆ, ತುಂಬ ದೊಡ್ಡ ಆಫೀಸ್ ಇರುತ್ತೆ ಡಿಸ್ಟಿಕ್ಕಿಗೆ. ಅಂಥ ಆಫೀಸಿಗೆ ನೀವು ವಿಸಿಟ್ ಮಾಡಿ ನಿಮ್ಮ ರೆಸ್ಯೂಮ್ ಜೊತೆ ನೀವು ಹೋಗಬೇಕು. ಅಲ್ಲಿ ನೀವು ಈ JCA ಕಾಲಿಂಗ್ ಆ್ಯಪ್ ಅಂದರೆ JCA ಕಾಲಿಂಗ್ ಜಾಬಿನ ಬಗ್ಗೆ ನೀವು ಅವ್ರ ಹತ್ರ ವಿಚಾರಿಸ್ಬೋದು. ಅವರು ನಿಮಗೆ ಇದಕ್ಕೆ ಒಳ್ಳೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ಮತ್ತು ಅವರೇ ನಿಮಗೆ ಗೈಡ್ ಮಾಡ್ತಾರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಮತ್ತು ನಿಮಗೆ ಅವರು ಒಂದು ಸಿಂಪಲಾಗಿ ಒಂದು ಇಂಟರ್ವ್ಯೂ ತಗೋತಾರೆ. ಆ ಇಂಟರ್ವ್ಯೂ ನೀವು ಫೇಸ್ ಮಾಡಿ ಮತ್ತು ಅವರು ನಿಮಗೆ ವಿಡಿಯೋ ಅಸೆಸ್ಮೆಂಟ್, ಜಿಯೋ ಕೆರಿಯರ್ ಆ್ಯಪ್ ಅಂತ ಇದೆ. ಸೊ ಜಿಯೋ ಕೆರಿಯರ್ ಆ್ಯಪಲ್ಲಿ ನಿಮಗೆ ಅವರು ಗೈಡ್ ಮಾಡ್ತಾರೆ ಹೇಗೆ ಮಾಡಬೇಕು ಅಂತ. ಅಲ್ಲಿ ಏನಿಲ್ಲ, ಒಂದು 4 to 5 ಒಂದು ಸಿಂಪಲ್ ಕ್ವೆಶನ್ಸ್ ಇರುತ್ತೆ. ಸೊ ಅದನ್ನು ಅದರಲ್ಲಿ ನೀವು ಮಾತಾಡಬೇಕಾಗುತ್ತೆ. ಫೇಸ್ ಟು ಫೇಸ್ ಅಲ್ಲ, ನಿಮಗೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಅವ್ರು ತಗೋತಾರೆ. ಮತ್ತು ಇದು ವಿಡಿಯೋ ಅಸೆಸ್ಮೆಂಟ್ ಅಂದರೆ ನಿಮಗೆ ಮೇಲೆ ಒಂದು ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ಬಗ್ಗೆ ಅಥವಾ ಅವರು ಒಂದೊಂದು ಕ್ವೆಶನ್ಸ್ ಕೇಳ್ತಾರೆ, ಅದನ್ನು ನೀವು ಒಂದು 90 ಸೆಕೆಂಡ್ಸ್ ತನಕ ನೀವು ಸೆಲ್ಫಾಗಿ ನೀವೇ ಕೂತ್ಕೊಂಡು ಮಾತಾಡಬೇಕು. ಅಂದರೆ ಸೈಲೆಂಟ್ ಇರೋ ಪ್ಲೇಸಲ್ಲಿ, ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಪ್ಲೇಸಲ್ಲಿ ನೀವು ಕೂತ್ಕೊಂಡು ಅದನ್ನು ನೀವು ಇಂಟರ್ವ್ಯೂ ಫೇಸ್ ಮಾಡಬೇಕು. ಮತ್ತು ನೆಕ್ಸ್ಟ್ ಏನಂದರೆ, ಏನೆಲ್ಲ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದರೆ, ಅದಕ್ಕೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್, ಅದರಲ್ಲಿ ಫ್ರಂಟ್ ಪೇಜ್ ಇರುತ್ತಲ್ಲ ಅದು, ಮತ್ತು ಜಿಯೋ ಸಿಮ್ ಅಂದರೆ ಕಾಲಿಂಗಿಗೆ ಅಂತಲೇ ನೀವು ಸಪ್ರೇಟಾಗಿ ಒಂದು ಜಿಯೋ ಸಿಮ್ಮನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಪರ್ಸ್ನಲ್ ನಂಬರಿಂದ ಕಾಲ್ ಮಾಡೋ ಹಾಗೆ ಇಲ್ಲ. ಇದಕ್ಕೆ ನೀವು ಬೇರೆಯೇ ಒಂದು ಜಿಯೋ ಸಿಮ್ ಪರ್ಚೇಸ್ ಮಾಡಬೇಕು. ನಿಮ್ಮ ಹೆಸರಲ್ಲೇ ಇರಬೇಕು, ಇಮೇಲ್ ID. ಮತ್ತು ನಾನು ಹೇಳಿದಂಥ ಡಾಕ್ಯುಮೆಂಟ್ಸ್ ಎಲ್ಲ ಒಂದೇ ಹೆಸರಲ್ಲಿರಬೇಕು. ನೇಮು ಮಿಸ್ ಮ್ಯಾಚ್ ಆಗೋ ಹಾಗೆ ಇಲ್ಲ. ನೇಮು ಮಿಸ್ ಮ್ಯಾಚ್ ಆದರೆ ನಿಮಗೆ ಇದು ಬರೋದಿಲ್ಲ, ನಿಮಗೆ ID ಬರೋದಿಲ್ಲ ಕಾಲಿಂಗ್ ಮಾಡೋಕ್ಕೆ. ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜಿಯೋ ಸಿಮ್, ಇಮೇಲ್ ID ಎಲ್ಲ ನಿಮ್ಮ ಹೆಸರಲ್ಲೇ ಇರಬೇಕು. ಮತ್ತು ಈ ಪ್ರೋಗ್ರಾಮ್ ಕಂಪ್ಲೀಟ್ಲಿ ಬಂದು ಹೆಣ್ಣು ಮಕ್ಕಳಿಗೆ ಮಾತ್ರ. ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಒಬ್ಬರು ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾಯಿದ್ರು, ಅಂದರೆ ಅವರು ನನಗೆ ಗೊತ್ತಾಯ್ತು, ಅವ್ರದ್ದು DP ನೋಡುವ ಅವ್ರದ್ದು ಪ್ರೊಫೈಲ್ ಅವರು ಹುಡುಗ. ಸೊ ಅವ್ರು ಕೇಳ್ತಾಯಿದ್ರು, ಮತ್ತು ನಾನು ಅವ್ರಿಗೆ ಹೇಳ್ತಿದ್ದು ಗರ್ಲ್ಸಿಗೆ ಮಾತ್ರ ಅಂತ. ಮತ್ತು ಅವರು ಸೈಲೆಂಟ್ ಆದರು. ಅದಕ್ಕೆ ಗಂಡು ಮಕ್ಕಳಿಗೆ ಆಗೋದಿಲ್ಲ, ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಈ ಜಾಬ್. ಇದೆಲ್ಲ ಡಾಕ್ಯುಮೆಂಟ್ಸ್ ಇದು ಒಂದು ಸ್ಕ್ಯಾನ್ಡ್ ಕಾಪಿ ಇರುತ್ತಲ್ಲ, ಅದನ್ನು ನೀವು ಅಲ್ಲಿ ಜಿಯೋ ಸೆಂಟರಿಗೆ ನೀವು ವಿಸಿಟ್ ಮಾಡುವಾಗ ತಗೊಂಡು ಹೋದರೆ
ಅವರಿಗೆ ನೀವು ಕಳಿಸಿದರೆ ಅವರು ಅಲ್ಲೇ ನಿಮಗೆ ಎಲ್ಲ ಡೀಟೇಲ್ ಫಿಲ್ ಮಾಡಿ ನಿಮಗೆ ಅಲ್ಲೇ ಎಲ್ಲ ಪ್ರಾಸೆಸ್ ಅವರು ಕಂಪ್ಲೀಟಾಗಿ ಮಾಡಿ ಕೊಡ್ತಾರೆ. ಅಂದರೆ ನಿಮಗೆ ಮೇಯ್ನಾಗಿ ಕನ್ವಿನ್ಸಿಂಗ್ ಸ್ಕಿಲ್ ಇರಬೇಕು ಇದಕ್ಕೆ. ಅಂದರೆ ಕಸ್ಟಮರ್ ಅಂದರೆ ನಿಮಗೆ ಗೊತ್ತಲ್ವ, ನೀವೇ ಕಸ್ಟಮರ್ ಇದೊಂದು ಪೊಸಿಷನಲ್ಲಿ ನಿಂತು ನೀವು ನೋಡ್ಬೋದು. ಇವಾಗ ನಿಮಗೇನೆ ಈಗ ಜಿಯೋದಿಂದ ನಿಮ್ಮ ಹತ್ರ ಒಂದು ಜಿಯೋ ಸಿಮ್ ಇದೆ, ನಿಮಗೆ ಜಿಯೋ ಕಡೆಯಿಂದ ಕಾಲ್ ಬರ್ತಾ ಇದೆ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ. ನೀವೇನು ಮಾಡ್ತೀರಾ? ಕಟ್ ಮಾಡ್ತೀರಾ, ಅಥವಾ ನೀವೇನು ಮಾಡ್ಬೋದು, ಬ್ಲಾಕ್ ಲಿಸ್ಟಿಗೆ ಹಾಕ್ಬೋದು, ಅಥವಾ ಅವರಿಗೆ ಬೈದು ನೀವು ಕಾಲ್ ಕಟ್ ಮಾಡ್ಬೋದು. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ನೀವು ಕಾಲ್ ಮಾಡುವಾಗ ನಿಮಗೂ ಆಗುತ್ತೆ. ಹೇಗೆ ಹೇಳಿ, ಇವಾಗ ನೀವು ಕಾಲ್ ಮಾಡ್ತೀರ ಒಂದು ಕಸ್ಟಮರ್ಗೆ, ಅವರು ಯಾವ ಥರ ಒಂದು ಸಿಚುವೇಷನಲ್ಲಿ ಇರ್ತಾರೆ ಅಂತ ನಮಗೂ ಗೊತ್ತಿರೋದಿಲ್ಲ ಅಪೋಸಿಟಾಗಿ. ಸೊ ನಮ್ಮದು ಕಾಲ್ ಆಗಬೇಕು, ರೀಚಾರ್ಜ್ ಆಗಬೇಕು. ನಾವು ಕಾಲ್ ಮಾಡ್ತೀವಿ, ಕಾಲ್ ಮಾಡಿ ಅವ್ರು ಯಾವ ಸಿಚುವೇಷನಲ್ಲಿದ್ದಾರೆ ಗೊತ್ತಿಲ್ಲ, ಕಾಲ್ ಮಾಡಿ ನಮ್ಮದು ಇಷ್ಟೊಂದು ಸ್ಕ್ರಿಪ್ಟ್ ಇರುತ್ತಲ್ಲ, ಆ ಸ್ಕ್ರಿಪ್ಟನ್ನು ನಾವೆಲ್ಲ ಅವ್ರ ಹತ್ರ ಹೇಳ್ತೀವಿ. ಸೊ ಅವರು ನಮಗೆ ಅಪೋಸಿಟಲ್ಲಿ ನಮಗೆ ಬೈತಾರೆ. ಸೊ ಬೈಗುಳ ಕೇಳ್ಬೋದು, ನಮಗೆ ಅವರು ಬೈತಾರೆ, ನನಗೆ ರೀಚಾರ್ಜ್ ಮಾಡ್ಕೊಳ್ಳಲ್ಲ, ನೀವೇ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾರೆ ಕೆಲವೊಂದು ಕಸ್ಟಮರ್. ತುಂಬ ನಮಗೆ ಆ ಥರದ್ದು ಕೇಸಸ್ ಬರುತ್ತೆ. ಸೊ ಅದನ್ನೆಲ್ಲ ನಾವು ಮೈಂಡಿಗೆ ತಗೋಬಾರ್ದು ಫಸ್ಟ್. ಯಾಕಂದರೆ ನಾವು ನಮ್ಮ ಡ್ಯೂಟಿ ಮಾಡ್ತಿರೋದು, ಅವ್ರು ನಮಗೆ ಬೈತಾರೆ. ಯಾಕಂದರೆ ನಾವು ಒಂದು ಕಸ್ಟಮರ್ ಆಗಿದ್ದರೆ ನಾವು ಕೂಡ ಆ ಥರನೇ ರಿಯಾಕ್ಟ್ ಮಾಡ್ತೀವಿ. ಆ ಥರ ಎಲ್ಲ ಆಗಬಾರ್ದು ಅಂತ ನಾವು ಫಸ್ಟಿಗೆ ಅವರನ್ನು ಕೂಲಾಗಿ ಹ್ಯಾಂಡಲ್ ಮಾಡೋದು ಅದೆಲ್ಲ ಗೊತ್ತಿರಬೇಕು. ಅಂದರೆ ಹೇಗೆ ಗೊತ್ತಾ, ಇದು ನಿಮಗೆ ಕಾಲಿಂಗ್ ಮಾಡೋದೇ ನಿಮಗೆ ಕೆಲಸ ಆಗಿರೋದ್ರಿಂದ ನೀವು ತುಂಬ ಕಾಮಾಗಿ, ನಮ್ಮದು ಮನೆಯದೆಲ್ಲ ಟೆನ್ಷನೆಲ್ಲ ಇಟ್ಕೊಂಡು ನಾವು ಕಾಲ್ ಮಾಡೋಕ್ಕೆ ಹೋದರೆ ಇದೆಲ್ಲ ಆಗೋದಿಲ್ಲ. ಬಿಕಾಸ್ ಕನ್ವಿನ್ಸಿಂಗ್ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಜಾಬ್. ನಾವು ತುಂಬ ಕನ್ವಿನ್ಸ್ ಮಾಡಿದರೆ ಮಾತ್ರ ಕಸ್ಟಮರ್ ರೀಚಾರ್ಜ್ ಮಾಡ್ತಾರೆ. ರೀಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ನೀವೇ ಮಾಡ್ಕೊಳ್ಳಿ ಅಂತ ನಮಗೆ ಹೇಳ್ತಾರೆ. ಅಂದರೆ ಸ್ಯಾಲ್ರಿ ಬಗ್ಗೆ ಹೇಳೋದಾದರೆ, ಸ್ಯಾಲ್ರಿ ಇದಕ್ಕೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಇಲ್ಲ. ಸ್ಯಾಲ್ರಿ ಹೇಗೆ ಅಂದರೆ, ನೀವು ಎಷ್ಟು ರೀಚಾರ್ಜ್ ಕನ್ವರ್ಷನ್ ಮಾಡ್ತೀರಾ ಅದರ ಮೇಲೆ ನಿಮಗೆ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ಸೊ ಒಂದೊಂದು ಪ್ರೋಗ್ರಾಮಿಗೆ, ಅಂದರೆ ನಾನು ಹೇಳಿದಾಗಿನಿ ಸ್ಟೇ ಕನೆಕ್ಟೆಡ್ ಪ್ಲಸ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದರಲ್ಲೇ ರೀಚಾರ್ಜ್ ರಿಮೈಂಡರ್ ಅಂತ ಪ್ರೋಗ್ರಾಮ್ ಇದೆ. ಸೊ ಎರಡಕ್ಕೂ ಬೇರೆ ಬೇರೆ ಥರನೇ ಪೇಔಟ್ಸು. ಸೊ ಎವ್ರಿ ಮಿಡಲ್ ಆಫ್ ದ ಮಂತೇ ಇದಕ್ಕೆ ಸ್ಯಾಲ್ರಿ ಆಗುವಂಥದ್ದು. ನಿಮಗೆ ಮಂತ್ ಎಂಡಲ್ಲಿ ಸ್ಯಾಲ್ರಿ ಅಲ್ಲ, ಮಂತ್ ಸ್ಟಾರ್ಟಿಂಗಲ್ಲಿ ಸ್ಯಾಲ್ರಿ ಅಲ್ಲ, ಇಲ್ಲಿ ಮಿಡಲ್ ಆಫ್ ದ ಮಂತಲ್ಲೇ ಸ್ಯಾಲರಿ. ಸೊ ಫಿಕ್ಸೆಡ್ ಸ್ಯಾಲರಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಎಲ್ಲರೂ ಆಸೆ ಇಟ್ಕೊಂಡು ಬರ್ತಾರೆ ನನಗೆ ಇಷ್ಟೇ ಸಿಗಬೇಕಾ, ಆ ಥರ ಇಲ್ಲ. ನೀವು ರೀಚಾರ್ಜ್ ಎಷ್ಟು ಮಾಡಿಸ್ತೀರಾ, ಎಷ್ಟು ಕಸ್ಟಮರ್ ಹತ್ರ ನೀವು ಎಫೆಕ್ಟಿವ್ ಆಗಿ ಮಾತಾಡ್ತೀರಾ, ಅದರ ಮೇಲೇ ಇದಕ್ಕೆ ಸ್ಯಾಲರಿ ನಿಮಗೆ ಸಿಗುವಂಥದ್ದು. ನಾನು ಆ್ಯಕ್ಚುಲಿ ಮೊದಲೇ ಅಂದ್ಕೊಂಡಿದ್ದೆ ಈ ಥರ ಇದ್ರ ಜಿಯೋ ಬಗ್ಗೆ ಒಂದಂದರೆ, ನಾನು ಎಕ್ಸ್ಪೀರಿಯೆನ್ಸ್ ಇತ್ತಲ್ವ ನನಗೆ 2.5 ವರ್ಷ, ಆ ಥರದ್ರಲ್ಲಿ ಅದರ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಇದೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಮನಸ್ಸು ಆಗ್ತಿರಲಿಲ್ಲ ಮಾಡಬೇಕು ಅಂತ. ಸೊ ಇದು ಮೊನ್ನೆ ನಾನು ಕಮೆಂಟಲ್ಲಿ 2.5 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ ಮೇಲೆ ನನಗೆ ರಿಪ್ಲೈ ಬರೋಕ್ಕೆ ಸ್ಟಾರ್ಟ್ ಆಯಿತು ನಿಮ್ಮಿಂದ. ಸೊ ಅದಕ್ಕೆ ಒಬ್ಬೊಬ್ರಿಗೂ ವೀಡಿಯೋದಲ್ಲಿ ಅಂದರೆ ರಿಪ್ಲೈ ಮಾಡ್ತಾ ನನಗೆ ಹೇಳೋಕ್ಕಾಗಲ್ಲ. ಸೊ ನನಗೂ ಇಲ್ಲಿ ಕೆಲಸ ಇರುತ್ತೆ ಮನೆಯಲ್ಲಿ, ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿನೇ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಬೇಕು ಅಂತ ನಾನು ಈ ಥರ ವೀಡಿಯೋದಲ್ಲಿ ಹೇಳ್ತಾ ಇರೋದು. ಸೊ ನಿಮಗೆ ಇನ್ನೂ ಡೌಟ್ಸ್ ಇದ್ದರೆ ಇನ್ನೂ ಕಮೆಂಟ್ಸ್ ಹಾಕಿ, ನಾನು ಇದಕ್ಕೆ ರಿಪ್ಲೈ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಮತ್ತು ಇನ್ನೊಬ್ಬರು ಕೇಳಿದರು, ನೀವು ಇವಾಗ ಕಾಲಿಂಗ್ ಮಾಡ್ತಾ ಇಲ್ವಾ, ಯಾಕೆ ಬಿಟ್ರಿ ಅಂತ ಕೇಳ್ತಾ ಇದ್ರಿ. ಇದು ಹೇಗೆ ಆಗುತ್ತೆ ಗೊತ್ತಾ, ನಾನು ಕಾಲ್ ಮಾಡ್ತಾಯಿದ್ದೆ, ಚೆನ್ನಾಗಿ ಕಾಲ್ ಮಾಡ್ತಾಯಿದ್ದೆ, ನನಗೆ ಟಾಪ್ ಅರ್ನರ್ ಅಂತ ನನಗೆ ಅವಾರ್ಡು ಸಿಕ್ಕಿತ್ತು ಇದರಲ್ಲಿ. ಅಂದರೆ ಇದರಲ್ಲಿ ಹೇಗೆ ಅಂದರೆ, ನಿಮಗೆ ವೀಕ್ಲಿ ಅಥವಾ ಒಂದು 10 ಡೇಸಿಗೆ ಒಂದ್ಸಲ, ಟೂ ವೀಕ್ಸಿಗೆ ಒಂದ್ಸಲ ನಿಮಗೆ ಇದರಲ್ಲಿ ಅವರು ಮೀಟಿಂಗ್ ತಗೋತಾರೆ. ಅಂದರೆ ನಿಮಗೆ ಮಾತಾಡಿಸ್ತಾರೆ, ಅಥವಾ ಒಳ್ಳೆ ಟಾಪ್ ಅರ್ನಿಂಗ್ ಮಾಡ್ತಾರಲ್ವ ಅವರ ಹತ್ರ ಗೈಡೆನ್ಸ್ ತಗೋಬೋದು ನೀವು. ಸೊ ಅವರು ನಿಮಗೆ ಮೀಟಿಂಗಲ್ಲಿ ಜಾಯಿನ್ ಆಗ್ತಾರೆ, ನಿಮ್ಮನ್ನು ಗೈಡ್ ಮಾಡ್ತಾರೆ, ಅವರ ಎಕ್ಸ್ಪೀರಿಯೆನ್ಸನ್ನು ಅವ್ರು ಶೇರ್ ಮಾಡ್ತಾರೆ, ಈ ಥರ ಎಲ್ಲ ಇರುತ್ತೆ. ಸೊ ಆ ಥರ ಆಗಿತ್ತು, ನನಗೂ ಆಗಿತ್ತು. ನನಗೆ ಒಳ್ಳೆ ಅವಾರ್ಡ್ ಸಿಕ್ಕಿತ್ತು. ನಾನು ಅದರಲ್ಲಿ ನಿಮಗೆ ಬೇರೆ ಬೇರೆ ಥರ ಕಾಂಪಿಟೇಷನ್ಸ್ ಇಡ್ತಾರೆ ಹೆಣ್ಮಕ್ಳಿಗೆ ಅಂತಲೇ, ಮತ್ತು ಮಹಿಳಾ ದಿನಾಚರಣೆ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ. ಅಂದರೆ ವಿಡಿಯೋ ಅಂದರೆ ಆ್ಯಪ್ ಇರುತ್ತಲ್ವಾ, ಅದರಲ್ಲೇ ನಿಮಗೆ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್, ನನಗಂತೂ ಖುಷಿ ಆಯಿತು. ಯಾಕಂದರೆ ಈಗ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ವರ್ಕ್ ಫ್ರಮ್ ಹೋಮನ್ನು ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ, ಇವನ್ ನಾನು ಕೂಡ ಸರ್ಚ್ ಮಾಡ್ತಾಯಿದ್ದೆ. ಸೊ ಆ ಥರ ಡೇಟಾ ಎಂಟ್ರಿ ಅದೆಲ್ಲ ಯಾಕೋ ನಮಗೆ ಅಷ್ಟೊಂದು ಹೋಪ್ಸ್ ಇಲ್ಲ ಅದರಲ್ಲೆಲ್ಲ ಮಾಡೋದಕ್ಕೆ. ಸೊ ಈ ಥರ ಕಾಲಿಂಗ್ ಮಾಡ್ತಾ ನಮ್ಮ ಮನೆ ಕೆಲಸ ಕೂಡ ನಮಗೆ ಮಾಡ್ಬೋದು. ಆದರೆ ಇದಕ್ಕಿಂತ ನೀವು ಸಪ್ರೇಟಾಗಿ ಟೈಮ್ ಇಡಬೇಕು. ನಾನು ಸ್ವಲ್ಪ ಹೊತ್ತು ಮಾತ್ರ ಕಾಲಿಂಗ್ ಮಾಡ್ತೀನಿ, ಹೊಲ್ದ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಆ ಥರ ಎಲ್ಲ ಆಗೋದಿಲ್ಲ. ಯಾಕಂದರೆ ಇದಕ್ಕೆ ನೀವು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ ಮೇಲೆ ನಾವು ಅದಕ್ಕೆ ತಕ್ಕ ನಾವು ಟೈಮ್ ಕೊಟ್ಟು ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಆ್ಯಪ್ ಕೂಡ ನಿಮಗೆ 9 o'clock ಬೆಳಿಗ್ಗೆ ಓಪನ್ ಆದರೆ 8 ಗಂಟೆಗೆ ಕ್ಲೋಸ್ ಆಗುತ್ತೆ ನೈಟ್. ಅದರ ಒಳಗಡೆ ನಾವು ಕಾಲ್ ಮಾಡಿ ಮುಗಿಸ್ಬೇಕು. ಮತ್ತು ಸಂಡೇ ಕೂಡ ವರ್ಕ್ ಇದೆ, ರಜಾ ಅಂತ ಇಲ್ಲವೇ ಇಲ್ಲ. ಸೊ ಅದು ಫಸ್ಟೇ ಹೇಳ್ತೀನಿ ನಾನು, ರಜಾ ಇಲ್ಲವೇ ಇಲ್ಲ.
ನಾವೇ ಟೈಮ್ ಮಾಡಿಕೊಂಡು ಕಾಲಿಂಗ್ ಮಾಡಬೇಕು. ರಜಾ ಅಂತ ಹೆಂಗೆ ಗೊತ್ತಾ, ಇವಾಗ ರಜಾ ಅಂತ ಇಲ್ಲ, ನಾವು ರಜಾ ಮಾಡೋದಾದರೂ ಕೂಡ ಅದು ನಮಗೇನೆ ಲಾಸ್. ಬಿಕಾಸ್ ನಮ್ಮದು ಆ ದಿನದ್ದು ರೀಚಾರ್ಜ್ ಕನ್ವರ್ಷನ್ ಆಗೋದಿಲ್ಲ, ಆ ದಿನದ್ದು ನಮಗೆ ಲೀಡ್ಸ್ ಬಂದಿದ್ದು ವೇಸ್ಟ್ ಆಗುತ್ತೆ. ಸೊ ಲೀಡ್ಸ್ ವೇಸ್ಟ್ ಮಾಡೋ ಹಾಗಿಲ್ಲ, ಅದು ನಮಗೇನೆ ಲಾಸ್. ಮತ್ತು ನಾನು ಯಾಕೆ ಈ ಜಾಬನ್ನು ಬಿಟ್ಟೆ ಅಂತ ಒಬ್ಬರು ಕೇಳಿದರು, ಅಂದರೆ ನೀವು ಯಾಕೆ ಈ ಜಾಬ್ ಬಿಟ್ರಿ ಅಂತ. ಸೊ ಅದು ಯಾಕೆ ಬಿಟ್ಟೆ ಅಂತಂದರೆ, ನನಗೆ ಮತ್ತೆ ಮತ್ತೆ ಸ್ವಲ್ಪ ರೀಚಾರ್ಜ್ ಕನ್ವರ್ಷನ್ ಆಗ್ತಾ ಇರಲಿಲ್ಲ. ಸೊ ನನಗೆ ಇದು ಯಾಕೋ ಇನ್ನು ಇದು ವರ್ಕೌಟ್ ಆಗಲ್ಲ ಅಂತ ನನಗೆ ಫೀಲ್ ಆಯಿತು. ಮತ್ತು ಮಕ್ಕಳು ಕೂಡ ಸ್ವಲ್ಪ ದೊಡ್ಡವರಾದರು, ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಹಾಗಾಗಿ ನಾನು ಬಿಟ್ಟಿದ್ದಷ್ಟೇ. ಆದರೆ ಇನ್ನೂ ಕೂಡ ಇದರಲ್ಲಿ ಎಷ್ಟೋ ಲಕ್ಷಾಂತರ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಈವನ್ ನನ್ನ ಫ್ರೆಂಡ್ಸ್ ಕೂಡ ಇದರಲ್ಲಿ, ಅಥವಾ ನನ್ನ ಕಸಿನ್ಸ್ ಕೂಡ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಕೂಡ ಅರ್ನಿಂಗ್ಸ್ ಆಗ್ತಾ ಇದೆ. ಸೊ ಇದು ನಿಮಗೆ ಇವತ್ತು ನಾಳೆ ಮುಚ್ಚೋಗೋ ಕಂಪನಿ ಅಂತೂ ಅಲ್ಲ. ಬಿಕಾಸ್ ನಿಮಗೆ ಗೊತ್ತು, ರಿಲಯನ್ಸ್ ಜಿಯೋ ಎಷ್ಟು ದೊಡ್ಡ ಕಂಪನಿ, ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಸೊ ನಿಮಗೆ ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಮ ಮನೆ ಕೆಲಸನೂ ಆಗುತ್ತೆ, ಅರ್ನಿಂಗ್ಸ್ ಕೂಡ ಆಗುತ್ತೆ. ಸೊ ನಿಯರ್ಲಿ ನನಗೆ ಇದರಿಂದ ಎಷ್ಟು ಗೊತ್ತಾ, 2 ಲ್ಯಾಕ್ಸ್ ಸಮಥಿಂಗ್ ನನಗೆ ಇದರಲ್ಲಿ ಅರ್ನಿಂಗ್ಸ್ ಆಗಿದೆ ಇದುವರೆಗೂ. ಅಂದರೆ ನಾನು 2.5 ವರ್ಷ ಕೆಲಸ ಮಾಡಿದ್ನಲ್ಲ. ಸೊ ನನಗೆ ಅಷ್ಟು ಆಗ್ತಾಯಿತ್ತು. ಎವ್ರಿ ಮಂತ್ ನಿಮಗೆ ಒಂದೇ ಥರ ಸ್ಯಾಲ್ರಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಡಿಫ್ರೆಂಟ್ ವ್ಯಾಲ್ಯೂ ನಿಮಗೆ ಬರುತ್ತೆ. ಬಿಕಾಸ್ ನಿಮ್ಮದು ರೀಚಾರ್ಜ್ ಎಷ್ಟಾಗುತ್ತೆ ಅಷ್ಟು ನಿಮಗೆ ಖಂಡಿತವಾಗ್ಲೂ ಇದರಲ್ಲಿ ನಿಮಗೆ ಸ್ಯಾಲ್ರಿ ಬರುತ್ತೆ. ಮತ್ತು ನಿಮ್ಮ ಸ್ಯಾಲ್ರಿಯಲ್ಲಿ ನಿಮಗೆ ಯಾವುದೇ ಥರದ ನೀವು ಭಯ ಪಡಬೇಕಂತಿಲ್ಲ. ಒಂದು ರೂಪಾಯಿ ಕೂಡ ಅವರು ನಿಮಗೆ ಹಾಕ್ತಾರೆ, ನಿಮ್ಮ ಅಮೌಂಟ್ ಅವರು ಇಟ್ಕೊಳ್ಳೋದಿಲ್ಲ, ಆಯಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡಿದ್ದೀನಿ, ನೀವು ಯಾವ ಥರ ಇದನ್ನು ಅಪ್ಲೈ ಮಾಡ್ಬೋದು ಅಂತಲೂ ಹೇಳಿದ್ದೀನಿ. ಸೊ ಇದೇ ಥರ ಮಾಡಿ, ಯಾಕಂದರೆ ನಿಮಗೆ ಈ ಇನ್ಫಾರ್ಮೇಷನ್ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಅವರ ವಿಡಿಯೋದಲ್ಲಿ ಅವರು ಕೂಡ ಹೇಳಿದರು ನಿಮಗೆ. ಸೊ ಆ ಥರನೂ ಮಾಡ್ಬೋದು. ಇನ್ನೂ ನಿಮಗೆ ಬೇಗ ಆಗಬೇಕು ಅಂತಂದರೆ ನೀವು ಜಿಯೋ ಸೆಂಟರಿಗೆ ಒಂದು ಸಲ ವಿಸಿಟ್ ಮಾಡಲೇಬೇಕು. ಆ ಥರ ಮಾಡಿ, ಆವಾಗ ನಿಮಗೆ ಇದು ಬೇಗ ಆಗುತ್ತೆ. ಮೇಲ್ ಕೂಡ ಕೆಲವರು ಹೇಳಿದರು ಮೇಲ್ ಬಂದಿಲ್ಲ ಅಂತ. ಸೊ ಒಂದ್ಸಲ ಜಿಯೋ ಸೆಂಟರ್ಗೆ ವಿಸಿಟ್ ಮಾಡಿ, ಅವ್ರು ನಿಮಗೆ ಫುಲ್ ಗೈಡೆನ್ಸ್ ಕೊಡ್ತಾರೆ, ಈ ಥರನೇ ಮಾಡಿ ಅಂತ ಸ್ಟೆಪ್ ಬೈ ಸ್ಟೆಪ್ ಅವರೇ ನಿಮಗೆ ಹೇಳ್ತಾರೆ. ಆ ಥರ ನೀವು ಮಾಡಿದರೆ ಬೇಗ ನಿಮಗೆ ಕಾಲಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಮತ್ತು ನಿಮಗೆ ಇವತ್ತು ನಾನು ಅಪ್ಲೈ ಮಾಡಿದ್ದೀನಿ, ನನಗೆ ನಾಳಿಂದನೇ ಕಾಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಆಗಲ್ಲ. ಅದು ಆನ್ ಬೋರ್ಡಿಂಗಿಗೆ ತುಂಬ ಟೈಮ್ ತಗೊಳುತ್ತೆ. ಆಲ್ರೆಡಿ ವರ್ಕ್ ಮಾಡ್ತಿರುವಂಥ JCS ಇರ್ತಾರೆ. ಸೊ ಅದರಲ್ಲಿ ಯಾರಾದರೂ ಕಾಲಿಂಗ್ ಮಾಡ್ತಾ ಇಲ್ಲ ಅಂತಂದರೆ ಅವರು ಅಂದರೆ ತೆಗಿತಾರಲ್ವಾ, ಆಬ್ವಿಯಸ್ಲಿ ತೆಗಿತಾರೆ. ಸೊ ಆ ಥರ ಆದಾಗ ಮಾತ್ರ ನಮ್ಮ ನೇಮನ್ನು ಅವರು ನೆಕ್ಸ್ಟ್ ತಗೋತಾರೆ. ಸೊ ಹಾಗಾಗಿ ಬೇಗಕ್ಕೆ ಆಗುತ್ತೆ ಅಂತ ಅಂದ್ಕೋಬೇಡಿ, ಆದರೂ ಬೇಗ ಮಾಡೋದಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಸೊ ಈ ಥರ ಜಿಯೋ ಸೆಂಟರ್ಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಇಂಟರ್ವ್ಯೂ ಕೊಟ್ಟು ಬೇಗ ನೀವು ಮಾಡ್ಕೋಬೋದು ನಿಮ್ಮ ಕೆಲಸನ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇನ್ನೂ ಕನ್ಫ್ಯೂಷನ್ಸ್ ಇದೆ, ಇನ್ನೂ ಕ್ವೆಶನ್ಸ್ ಇದೆ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರಿಪ್ಲೈ ಒಂದು ವೇಳೆ ಮಾಡೋದಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.